Hello everyone, welcome to Sanmarga classes. Let us see question number 13 of chapter Some Natural Phenomenon. How does electric discharge occur in clouds? ಹಾಗಿದ್ರೆ ಮೋಡಗಳಲ್ಲಿ electric discharge ಹೇಗೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಡ್ಯೂರಿಂಗ್ ಥಂಡರ್ ಸ್ಟಾರ್ಮ್ ಏನಾಗುತ್ತೆ? ಏರ್ ಕರೆಂಟ್ ರೈಸಿಂಗ್ ಅಪ್ವರ್ಡ್. ಇಲ್ಲಿ ಏರ್ ಕರೆಂಟ್ ಯಾವ ತರ ಮೂವ್ ಆಗ್ತಾ ಇದೆ? ಅಪ್ವರ್ಡ್ ಫ್ಲೋ ಆಗ್ತಾ ಇದೆ. ವೇರಾಸ್ ರೇನ್ ಡ್ರಾಪ್ಸ್ ಡೌನ್ವರ್ಡ್ ಮೂಮೆಂಟ್ ಆಗ್ತಾ ಇದೆ. ಇಲ್ಲಿ ಮಳೆ ಕೆಳಗಿಂದ ಮೇಲೆ ಹೋಗ್ತದ, ಮೇಲಿಂದ ಕೆಳಗೆ ಬೀಳ್ತದ? ಮೇಲಿಂದ ಕೆಳಗೆ ಬೀಳ್ತದೆ ಅಲ್ವಾ? ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ರೇನ್ ಡ್ರಾಪ್ಸ್. ಈಗ ಏನಾಗುತ್ತೆ? ಚಾರ್ಜಸ್ ಆರ್ ಸಪರೇಟೆಡ್. ಇಲ್ಲಿ ಕ್ಲೌಡ್ ಇನ್ ಅಪ್ಪರ್ ಪಾರ್ಟ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಆರ್ ಸ್ಟೋರ್ಡ್, ವೇರಾಸ್ ಇಲ್ಲಿ ಕೆಳಗಡೆ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಆರ್ ಸಪರೇಟೆಡ್. ಈಗ ಸಮ್ ಚಾರ್ಜಸ್ ಆರ್ ಆಲ್ಸೋ ಅಕ್ಯುಮುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ಅರ್ತ್. ಪಾಸಿಟಿವ್ ಚಾರ್ಜಸ್ ಏನಾಗುತ್ತೆ? ಅರ್ತ್ ಸರ್ಫೇಸ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಈಗ ಇಲ್ಲಿ ಏರ್ ಈಸ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಏರ್ ಅನ್ನೋದು ಎಲೆಕ್ಟ್ರಿಸಿಟಿ ಬ್ಯಾಡ್ ಕಂಡಕ್ಟರ್, ಅಂದ್ರೆ ಎಲೆಕ್ಟ್ರಿಸಿಟಿ ತನ್ನ ಮೂಲಕ ಹೋಗ್ಲಿಕ್ಕೆ ಕೊಡೋದಿಲ್ಲ, ಚಾರ್ಜಸ್ ತಂತ್ರ ಫ್ಲೋ ಆಗ್ಲಿಕ್ಕೆ ಕೊಡೋದಿಲ್ಲ. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗ್ತಾ ಹೋದಂಗೆ ಏರ್ ಫೇಲ್ ಆಗ್ಬಿಡತ್ತೆ. ಸೊ ಇಲ್ಲಿ ಇಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗ್ಬಿಡುತ್ತೆ. ಇದನ್ನೇ ಲೈಟ್ನಿಂಗ್ ಅಂತ ಕರಿತೀವಿ. ಹೌ ಡಸ್ ಇಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಕರ್ ಇನ್ ಕ್ಲೌಡ್ಸ್? At the time of thunder, negative charges accumulated near clouds. See, negative charges accumulated near clouds. Positive charges near the ground. ಇಲ್ಲಿ ground ಅಲ್ಲಿ positive charges accumulate ಆಗಿವೆ. When this meet, electric discharge takes place between ground and clouds. ಈ ತರ ground ಮತ್ತೆ ಕ್ಲೌಡ್ ನಡುವೆ ಇಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗುತ್ತೆ. ಅಥವಾ ಇಲೆಕ್ಟ್ರಿಕ್ ಡಿಸ್ಚಾರ್ಜ್ ಮೇ ಆಲ್ಸೋ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂ ಕ್ಲೌಡ್ಸ್. ಎರಡು ಕ್ಲೌಡ್ ನಡುವೆ ಅವಾಗ ಕೂಡ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗಬಹುದು. ಈ ರೀತಿ ಇಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಕರ್ ಇನ್ ಕ್ಲೌಡ್ಸ್. ಥ್ಯಾಂಕ್ ಯು.